ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅನ್ನಪೂರ್ಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾನು ಟೊಮೆಟೊ ಚಟ್ನಿ ಮತ್ತು ಅಕ್ಕಿ ರೊಟ್ಟಿ ಮಾಡೋದು ಹೇಗಂತ ತೋರಿಸ್ತೀನಿ ನೋಡಿ. ಇದು 2 ಟೊಮೆಟೊ, 2 ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಾಲು ಭಾಗ ಕೊಬ್ಬರಿ, ಹಸಿ ಕೊಬ್ಬರಿ, 1 ಬಟ್ಲಲ್ಲಿ ಕಾಲು ಭಾಗ ಹಾಕಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಕಬೇಕು, ಹುಣಸೆಹಣ್ಣು ಜಾಸ್ತಿ ಹುಳಿ ಆಗುತ್ತೆ. ಜಾಸ್ತಿ ಹಾಕಿದರೆ ಸ್ವಲ್ಪ ಬೆಲ್ಲ ಹಾಕಬೇಕು. ಎಲ್ಲನೂ ಮಿಕ್ಸಿ ಮಾಡಬೇಕೀಗ ನೋಡಿ. ಬೆಳ್ಳುಳ್ಳಿ 1 ಗಡ್ಡೆ ಬೆಳ್ಳುಳ್ಳಿ ಸಾಕು ನೋಡಿ. ಎಲ್ಲ ಸೇರಿಸಿ ಮಿಕ್ಸಿ ಮಾಡಬೇಕು. ಚೆನ್ನಾಗಿ ಸಣ್ಣಗೆ ಆಗಬೇಕು. ಆ ಕಡೆ ಅಕ್ಕಿ ರೊಟ್ಟಿಗೆ ರೆಡಿ ಮಾಡ್ಕೊಂಡಿಟ್ಟಿದ್ದೀನಿ ನೋಡಿ. 1 ಬೌಲ್ ಅಕ್ಕಿ ಹಿಟ್ಟಿಗೆ ಕ್ಯಾರೆಟು, ಸಬ್ಬಕ್ಕಿ ಸೊಪ್ಪು, 1 ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು ಅದೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ಅಕ್ಕಿ ರೊಟ್ಟಿಗೆ. ಇದು ನೋಡಿ ಚಟ್ನಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸಿ ಮಾಡಬೇಕು ಸಣ್ಣಗೆ ನೋಡಿ. ತರಿಯಾಗಿದೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ತೀನಿ ನೋಡಿ. ಚೆನ್ನಾಗಿ ಸಣ್ಣಗಾಗುತ್ತೆ ನೋಡಿ. ಸಣ್ಣಗಾಗಿದೆ. 1 ಬೌಲ್ಗೆ ತೆಗಿತೀನಿ, 1 ಬಟ್ಲ, ಚಿಕ್ಕ ಬಟ್ಲಕ್ಕೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಚಟ್ನಿ, ತುಂಬಾ ಈಸಿ ಮಾಡೋದು. ಅದಕ್ಕೆ ಹುಣಸೆ ಹುಳಿ ಹಾಕಿರೋದ್ರಿಂದ ಸ್ವಲ್ಪ ಬೆಲ್ಲನೂ ಹಾಕ್ಕೊಳ್ಬೇಕು, ಟೇಸ್ಟಿಯಾಗಿರುತ್ತೆ ನೋಡಿ. ಈಗ ಅಕ್ಕಿ ರೊಟ್ಟಿ ಮಾಡ್ತೀನಿ ನೋಡಿ. ಹೋಳಿಗೆ ಮಾಡ್ತೀವಲ್ಲ ಅದೇ ಕವರ್ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಈ ಚಪಾತಿ ಹಿಟ್ಟು ತೊಗೊಳೋ ಥರ ಹಿಟ್ಟು ತೊಗೊಂಡು ರೌಂಡಾಗಿ ಮಾಡಿ ಅದ್ರ ಮೇಲೆ ಇಟ್ಟು ಮೇಲೆ ಈ ಕವರ್ ಹಾಕಿ ಹೀಗೆ ಪ್ರೆಸ್ ಮಾಡಿದರೆ, ಸ್ವಲ್ಪ ಅಗಲ ಮಾಡಿದರೆ ರೊಟ್ಟಿ ತಟ್ತಾಯಿದ್ರೆ ಸ್ವಲ್ಪ ಅಗಲ ಆಗುತ್ತೆ ನೋಡಿ. ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನಾವು ನಿನ್ನೆದು ಸ್ವಲ್ಪ ಅನ್ನನೂ ಕೂಡ ಉಳಿದಿತ್ತು, ರಾತ್ರಿದು ಮಿಕ್ಕಿದ್ದನ್ನು, ಅದು ಕೂಡ ಮಿಕ್ಸಿ ಮಾಡಿ ಹಾಕಿದ್ದೀವಿ. ಅದು ಕೂಡ ಹಾಕಿದರೆ ತುಂಬ ಚೆನ್ನಾಗಿ ಮೆತ್ತಗೆ ಬರ್ತವೆ ಅಕ್ಕಿ ರೊಟ್ಟಿ ನೋಡಿ. ಮೇಲೆ ಕವರ್ ಹಾಕಿ ತಟ್ತಾಯಿದ್ದೀನಿ. ಇಷ್ಟು ಬೇಗ ಚೆನ್ನಾಗಿ ಅಗಲವಾಗಿ ಚೆನ್ನಾಗಿ ಆಗ್ತದೆ ನೋಡಿ. ದೊಡ್ಡದಾಗಿ ತೆಳ್ಳಗೆ ಬರ್ತವೆ ಅಕ್ಕಿ ರೊಟ್ಟಿಗಳು ನೋಡಿ. ಈಗ ಮೇಲೆ ಕವರ್ ತೆಗೆದು ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಆ ಹಂಚಿಗೆ ಅಕ್ಕಿ ರೊಟ್ಟಿನ ಹಾಕಬೇಕು ನೋಡಿ. ಕವರ್ ತೆಗಿತೀನಿ. ಕವರ್ ತೆಗೆದು ಈಗ ರೊಟ್ಟಿನ ಹಂಚು ಮೇಲೆ ಹಾಕ್ತೀನಿ ನೋಡಿ. ತುಂಬ ಚೆನ್ನಾಗಾಗಿದೆ. ಅಕ್ಕಿ ಹಿಟ್ಟಿಗೆ ಸಬ್ಬಸಿಗೆ ಪಲ್ಯ ಮತ್ತು ಸಬ್ಬಸಿಗೆ ಸೊಪ್ಪು ಮತ್ತು ಕ್ಯಾರೆಟು, 1 ಚಿಕ್ಕದಾಗಿ ಈರುಳ್ಳಿ ಸಣ್ಣಗೆ ಹೆಚ್ಚಾಕಿದ್ದೀವಿ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಎಳ್ಳಿದ್ರೆ ಹಾಕಬೇಕು, ಎಳ್ಳಿರಲಿಲ್ಲ ಅದಕ್ಕೋಸ್ಕರ ಹಾಕಿಲ್ಲ ನಾನು ನೋಡಿ. ಈಗ ಮಾಡ್ತಾಯಿದ್ದೀನಿ. ಆ ಕವರಿಂದ ಎಣ್ಣೆ ಹೋಳಿಗೆ ಮಾಡೋದ್ರಿತ್ತಲ್ಲ ಅದರಲ್ಲೇ ಮಾಡಿ ಹಂಚಿನ ಮೇಲೆ ಹಾಕಿದರೆ ಏನು ಹರಿಯೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಒಂದು ಆಯ್ತಾಗಲಿ, ಇನ್ನೊಂದು ಹಾಕ್ತಾಯಿದ್ದೀನಿ, ಇನ್ನೊಂದು ಮಾಡ್ತಾಯಿದ್ದೀನಿ ರೊಟ್ಟಿನ. ಒಂದು ಹಂಚಿನ ಮೇಲೆ ಸುಡ್ತಾಯಿದೆ ನೋಡಿ. ಹೀಗೆ ಸ್ವಲ್ಪ ಆಯಿಲ್ ಹಾಕಿ ತಟ್ಕೋಬೇಕು. ಮೇಲೆ ಈ ಕವರ್ ಹಾಕಿ ಸ್ಮೂತಾಗಿ ತಟ್ತಾಯಿದ್ರೆ ಅಗಲಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಹೀಗೆ ಮೆತ್ತಗೆ ತಟ್ತಾ ಇರಬೇಕು. ಅದು ಹಿಟ್ಟೇನು ಜಾಸ್ತಿ ಗಟ್ಟಿ ಇರಲ್ವಲ್ಲ, ಬೇಗ ಚೆನ್ನಾಗಿ ಬರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತಟ್ಟೋದು ಆಯಿತು. ತುಂಬಾ ಈಸಿ, ಬೇಗನೆ ಮಾಡ್ಬೋದು. ಇದು ಚಟ್ನಿ ಮತ್ತು ಅಕ್ಕಿ ರೊಟ್ಟಿ ತುಂಬ ಬೇಗ ಆಗುತ್ತೆ.
ನೋಡಿ ಅದನ್ನು ತಿರುಗಿಸಾಕಿದ್ದೀನಿ. ಅಕ್ಕಿ ರೊಟ್ಟಿನ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಇದರಲ್ಲಿ ಚಟ್ನಿ ಹಾಕಿ ಒಂದು ಬೌಲಲ್ಲಿ ಚಟ್ನಿ ಹಾಕ್ಕೊಳ್ತೀನಿ. ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ನೋಡಿ. ಸ್ವಲ್ಪ ತುಪ್ಪ ಅಥವಾ ಆಯಿಲ್ ಹಾಕ್ಕೊಳ್ಬೇಕು ಚಟ್ನಿಗೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಅಕ್ಕಿ ರೊಟ್ಟಿ ರೆಡಿಯಾಗಿದೆ ನೋಡಿ. ಇನ್ನೊಂದು ಹಾಕೋಕ್ಕೆ ರೆಡಿಯಾಗಿ ಮಾಡಿಟ್ಟಿದ್ದೀನಿ. ಇದಾದಮೇಲೆ ನೆಕ್ಸ್ಟು ಅದನ್ನೇ ಹಾಕ್ತೀನಿ. ಅಕ್ಕಿ ರೊಟ್ಟಿ ಎಲ್ಲರಿಗೂ ಇಷ್ಟನೇ ಆಗುತ್ತೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನೋಡಿ. ಇನ್ನೊಂದು ಹಾಕ್ತಾಯಿದ್ದೀನಿ ಹಂಚಿಗೆ ನೋಡಿ. ಏನು ಹರಿದೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ತುಂಬ ಚೆನ್ನಾಗಿದೆ. ಒಂದು ಬೌಲ್ ಅಕ್ಕಿ ಹಿಟ್ಟಿಗೆ ಒಂದು ಅರ್ಧ ಕಟ್ ಸಬ್ಬಸಿಗೆ ಪಲ್ಯ, ಒಂದು ಈರುಳ್ಳಿ ಚಿಕ್ಕದು, ಒಂದು ಕ್ಯಾರೆಟ್ ಹಾಕಿದ್ದೀನಿ. ಆಮೇಲೆ ನಾದ್ಕೋಬೇಕಷ್ಟೇ. ಒಂದು ಸ್ವಲ್ಪ ಅನ್ನ ಉಳಿದಿತ್ತು ನಿನ್ನೆದು, ಅದು ಕೂಡ ಮಿಕ್ಸಿ ಮಾಡಿ ಹಾಕಿದ್ದೀನಿ. ಅದನ್ನು ಹಾಕಿದ್ರಿಂದ ತುಂಬ ಸ್ಮೂತಾಗಿ ಬಂದಿದೆ ರೊಟ್ಟಿ ನೋಡಿ. ನಾನು ಸರ್ವ್ ಮಾಡಿಕೊಂಡೆ. ಅಕ್ಕಿ ರೊಟ್ಟಿ ರೆಡಿಯಾಗಿದೆ ನೋಡಿ. ಮೇಲೆ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬೆಣ್ಣೆ ಹಾಕ್ಕೊಂಡ್ರೆ, ಬಟರ್ ಹಾಕ್ಕೊಳ್ತೀನಿ ಈ ರೀತಿ. ತುಂಬ ಟೇಸ್ಟಿಯಾಗಿ ಇರುತ್ತೆ ಅಕ್ಕಿ ರೊಟ್ಟಿ ನೋಡಿ. ನಾನು ಟೇಸ್ಟ್ ನೋಡ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಚಟ್ನಿನೂ ತುಂಬ ಚೆನ್ನಾಗಿದೆ. ನೀವು ಮಾಡಿ ನೋಡಿ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋಸ್ನ ನೋಡ್ತಾಯಿರಿ. ಥ್ಯಾಂಕ್ ಯು.